ಅಂದರೆ ನಾವು ಇವಾಗ ಇರೋದು ಬಂದು ಹೈದ್ರಾಬಾದಲ್ಲಿ. ನಾವಿರೋದು ಬಂದು ಹೈದ್ರಾಬಾದಲ್ಲಿ. ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಇಲ್ಲಿಂದ ಸೋಲಾಪುರ್ ಮಹಾರಾಷ್ಟ್ರ ಹೋಗ್ತಾ ಇದೀವಿ. ಲೋಡ್ ಏನಪ್ಪ ಈಗ ಬಂದು ನನ್ನ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಹುಡುಗ ಸಚಿನ್ ಅಂದ್ಬಿಟ್ಟು. ಇವನು ಮೊದಲು ಲಾರಿ ಎಲ್ಲ ಓಡಿಸ್ತಾ ಇದ್ದ. ಲಾಂಗ್ ನೋಡಬೇಕು ನಿಮ್ಮ ಗಾಡಿಗೆ ಬರ್ತೀನಿ ಅಂದ್ಬಿಟ್ಟು. ಹಿಂಗೆ ನಮ್ಮ ಹುಡುಗ ಹೇಮಂತ್ ನೋಡ್ಬೋದು. ಈಗ ಬಂದು ಸೋಲಾಪುರ್ 236 ಅಷ್ಟೇ ಇರೋದು ಇಲ್ಲಿಂದ. ಸೋಲಾಪುರ್ 236 ಅಂದರೆ ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಆದರೂ ಇರುತ್ತೆ ಸರೌಂಡಿಂಗಲ್ಲಿ ನಮ್ದು ಅನ್ಲೋಡ್ ಪಾಯಿಂಟು. ನಾವಿವಾಗ ಯಾವ ರೋಡ್ ಮಾಡಿಕೊಂಡು ಇಲ್ಲೇ ಬಂದು ಜೈರಾಬಾದ್ ಹತ್ರ ಬಂದು ಮುಂದೆ ಇಲ್ಲೇ ಸೈಡಿಗೆ ಆಗ್ತೆ. ಇಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಮಸ್ತಾಗಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಇವ್ರಿಗೆ ಗೊತ್ತೇ ಆಗಲಿಲ್ಲ, ಆಗಲೇ ಬರ್ತಾ ಮಹಾರಾಷ್ಟ್ರ ಕಾಟಾಗೂ ಬಂದುಬಿಟ್ವಿ. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ರಾತ್ರಿ ನಮ್ಮ ಸಚಿನಂಗೆ ಕೊಟ್ಟಿದ್ದೆ ಇನ್ನೊಂದು 10 ಕಿಲೋಮೀಟ್ರು ಇರೋ ಹಂಗೆ ನಿಲ್ಸ್ತಾ. ಬೆಳಗ್ಗೆನೆ ವ್ಯೂ ನೋಡಿ ಎಷ್ಟು ಸಗದಾಗಿದೆ ಅಂತ. ಊರೊಳಗಡೆ ಬಂದ್ವಿ. ಇವರು ಬರ್ತಾವ್ರೆ. ಇಲ್ಲಿಂದ ಇವ್ರನ್ನ ಕರ್ಕೊಂಡು ಹೋಗೋದು ತೋಟದ ಹತ್ರಕ್ಕೆ. ನೋಡೋಣ ಬನ್ರಿ. ಹಾಂ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು TVC ಟ್ರಕ್ ವ್ಲಾಗ್ಸ್. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ನಾವಿವಾಗ ಇರೋದು ಬಂದು ಹೈದ್ರಾಬಾದಲ್ಲಿ. ನಾವಿರೋದು ಬಂದು ಹೈದ್ರಾಬಾದಲ್ಲಿ. ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಇಲ್ಲಿಂದ ಸೋಲಾಪುರ್ ಮಹಾರಾಷ್ಟ್ರ ಹೋಗ್ತಾ ಇದೀವಿ. ಲೋಡ್ ಏನಪ್ಪ ಅಂತಂದರೆ ಬಾಳೆ ಗಿಡ. ಆಲ್ರೆಡಿ ಲೋಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಲೋಡಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವೇ ಲೋಡ್ ಮಾಡ್ಕೊಳ್ಳೋಬೇಕು. ಅದರಿಂದ ಎಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಗುರು. ಲೋಡ್ ಮಾಡ್ಕೊಳ್ಳೋದೇ ಸರಿ ಹೋಗುತ್ತೆ, ಇನ್ನಲ್ಲಿ ವೀಡಿಯೋ ಏನು ಮಾಡೋಣ. ಅದಕ್ಕೆ ನಾವಿವಾಗ ಅಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಲೋಡ್ ಮಾಡಿಕೊಂಡು ಒಂದು ರೌಂಡು ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಇಲ್ಲಿ ಬಂದು ಹೈದ್ರಾಬಾದಲ್ಲಿ ಲೋಡ್ ಇದೆ ರಿಟರ್ನ್. ಮತ್ತೆ ಅರ್ಜೆಂಟ್ ಗಿಡ ಬೇಕು ಅಂತ ಹೇಳಿದ್ರು. ಲೋಡ್ ಇದೆ ಅಂದಿದ್ದಕ್ಕೆ ಹೈದ್ರಾಬಾದ್ ಖಾಲಿ ಬಂದು ಮಹಾರಾಷ್ಟ್ರದಿಂದ ಇಲ್ಲಿಂದ ಮತ್ತೆ ಗಿಡ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಅನ್ಲೋಡ್ ಮಾಡಿ ಮತ್ತೆ ಇನ್ನೊಂದು ಟ್ರಿಪ್ ಬರೋದಾ, ಇಲ್ಲ ಮತ್ತೆ ಇಲ್ಲಿಂದ ಹಂಗೆ ಕಿತ್ಲೆ ಹಣ್ಣಿಗೆ ಲೋಡ್ಗೆ ಹೋಗೋದಾ, ಅಲ್ಲಿ ಹೋಗಿ ಯೋಚನೆ ಮಾಡೋಣ. ಅನ್ಲೋಡ್ ಆದಮೇಲೆ ಫಸ್ಟ್ ಇದನ್ನು ಹೋಗಿ ಅನ್ಲೋಡ್ ಮಾಡಬೇಕು. ನಾಳೆ ಅನ್ಲೋಡಿಂಗ್ ಪಾಯಿಂಟ್ ಲೊಕೇಶನ್ನು ಕಳಿಸಿದ್ದಾರೆ. ಇಲ್ಲಿಂದ 400 ಸಮಥಿಂಗ್ ಎಷ್ಟೋ ಇದೆ, ನೋಡೋಣ ಹೋಗ್ತಾ. ಇವಾಗ ಎಲ್ಲಿದ್ದೀನಿ ಅಂದರೆ ಹೈದ್ರಾಬಾದ್ ರಿಂಗ್ ರೋಡ್ ಇಳಿದು ನಾನು ಸಂಗಾರೆಡ್ಡಿ ಹತ್ತತ್ರ ಇದ್ದೀನಿ. ಬಟಾನ್ಚೇರು ರೋಡಲ್ಲಿ ಇಳಿದು ಸಂಗಾರೆಡ್ಡಿ ಹತ್ತತ್ರ ಹೋಗ್ತಾ ಇದ್ದೀನಿ. ಲೋಡ್ ಆಗಿದ್ದೆಲ್ಲಪ್ಪ ಅಂದರೆ ಮೆಡ್ಚಾಲ್ ಅಂತು. ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಮೆಡ್ಚಾಲ್ ಅಂದರೆ ಅಲ್ಲಿಂದ ಮೆಡ್ಚಾಲಿಂದ ಒಂದು 10 ಕಿಲೋಮೀಟ್ರು ನಾಗ್ಪುರ್ ರೋಡಲ್ಲಿ ಬರೋದು ಮೆಡ್ಚಾಲು. ಹೈದ್ರಾಬಾದಿಂದ ನಾಗ್ಪುರ್ ರೋಡಲ್ಲಿ. ಮೆಡ್ಚಾಲಿಂದ ಒಂದು 10 ಕಿಲೋಮೀಟ್ರಲ್ಲೇ ಲೋಡ್ ಆಯಿತು. ಸಿಟಿ ಸರೌಂಡಿಂಗ್ಸಲ್ಲೇ ಸ್ವಲ್ಪ ಆರಾಮು. ಈಗ ಬಂದು ನಾವು ಹೋಗಿ ಅನ್ಲೋಡ್ ಮಾಡೋದು ನಮ್ಮ ಗುರಿಗೆ ಮುಂದೆ ತೋರಿಸ್ಬೋದು. ಈಗ ಹೈವೇಲಿ ಹೋಗ್ತಾ ಇದ್ದೀವಿ. ಈಗ ಬಂದು ನನ್ನ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಹುಡುಗ ಸಚಿನ್ ಅಂದ್ಬಿಟ್ಟು. ಇವನು ಮೊದಲು ಲಾರಿ ಎಲ್ಲ ಓಡಿಸ್ತಾ ಇದ್ದ. ಲಾಂಗ್ ನೋಡಬೇಕು ನಿಮ್ಮ ಗಾಡಿಗೆ ಬರ್ತೀನಿ ಅಂದ್ಬಿಟ್ಟು. ಹಿಂಗೆ ನಮ್ಮ ಹುಡುಗ ಹೇಮಂತ್ ಅಂತಿದ್ದ, ಗಾಡಿ ಓಡಿಸ್ತಿದ್ದ. ಅವನ ಕಡೆಯಿಂದ ಅವನ ದೋಸ್ತ್ ಇವನು ಬಂದಿದ್ದಾನೆ. ಇವನು ಬಂದು ಮೈಸೂರು ಆಗಲೇ ಬಂದು ನಾನು ಹಿಂದಿನ ಟ್ರಿಪ್ಪು ಸಿಟಿ ಮಾರ್ಕೆಟ್ ಸಂಡೇ ಬಜಾರಲ್ಲಿ ಅನ್ಲೋಡ್ ಮಾಡಿದಾಗೆ ಜೊತೆಯಲ್ಲಿ ಬಂದ. ಇವನ್ನ ಪರಿಚಯ ಮಾಡಿಸ್ಕೊಳಕ್ಕಾಗಲಿಲ್ಲ. ಮತ್ತು ಅದಾದಮೇಲೆ ನಮ್ಮ ದೇವ ಜೊತೆ ಒಂದು ಟ್ರಿಪ್ ಹೋಗಿ ಈಗ ಬಂದಿದ್ದಾನೆ. ಮತ್ತು ಇವಾಗ ನನ್ನ ಜೊತೆ ಒಂದು ಟ್ರಿಪ್ ಅಲ್ಲಿ ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಂದ್ವಿ. ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಸಚಿನ್ ಅಂತ. ಬೇರೆ ಏನಾದರೂ ಹೇಳ್ಬೇಕಾ? ಅಷ್ಟೇ. ಬನ್ನಿ, ಈಗ ಟೈಮ್ ಬಂದು ಆಯಿತು, 9 ಗಂಟೆ ಆಗ್ತಾ ಬಂತು. ಒಂದೇ ಎಲ್ಲಾದರೂ ಊಟ ಮಾಡಿಕೊಂಡು ಹೋಗೋಣ. ಮಧ್ಯಾಹ್ನ ಬಂದಿದ್ದೆವು ನಮ್ಮ ಬಡ ದೋಸು, ನಮ್ಮ ಓನರು ಜಲಪತಿ ಅಣ್ಣವರು ಬಂದಿದ್ದರು. ಅವ್ರದ್ದು ಲೋಡ್ ಇಲ್ಲ ಅಂದ್ಬಿಟ್ಟು ಖಾಲಿ ಹೋಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕಡೆ. ಅಲ್ಲೇ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ತಿನ್ಕೊಂಡು ಇದ್ವಿ. ಈಗ ಮುಂದೆ ಎಲ್ಲಾದರೂ ಹೋಟ್ಲಲ್ಲಿ ತಿನ್ಕೊಂಡು ಹೋಗಬೇಕು. ಮುಂದೆ ಹೋಗಿ ಎಲ್ಲಾದರೂ ತಿನ್ಕೊಂಡು ಹೊರಡೋಣ ಬನ್ರಿ. ನೋಡ್ಕೋಬೋದು. ನೋಡ್ಬೋದು. ಈಗ ಬಂದು ಸೋಲಾಪುರ್ 236 ಅಷ್ಟೇ ಇರೋದು ಇಲ್ಲಿಂದ. ಸೋಲಾಪುರ್ 236 ಅಂದರೆ ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಆದರೂ ಇರುತ್ತೆ ಸರೌಂಡಿಂಗಲ್ಲಿ ನಮ್ದು ಅನ್ಲೋಡ್ ಪಾಯಿಂಟು.
ನಾವಿವಾಗ ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹೈದ್ರಾಬಾದಿಂದ ಇದು ಸಂಗಾರೆಡ್ಡಿ ಬಿಟ್ಟು ಜೈರಾಬಾದಿಂದ ಹಮ್ನಾಬಾದು ಬಸವ ಕಲ್ಯಾಣ ಈ ರೂಟಲ್ಲಿ ಕರ್ನಾಟಕಗೂ ಎಂಟ್ರಿ ಕೊಡ್ತೀವಿ. ಅದಾದಮೇಲೆ ಮಹಾರಾಷ್ಟ್ರ ಎಂಟ್ರಿ ಕೊಟ್ಟು ಸೋಲಾಪುರ್ಗೆ ಹೋಗೋದು. ಸೋಲಾಪುರಿಂದ ಒಂದು 100 ಕಿಲೋಮೀಟ್ರ್ ಹೊರಗಡೆನೇ ಇರುತ್ತೆ ಗುರು ನಮ್ಮದು ಅನ್ಲೋಡ್ ಪಾಯಿಂಟ್ಗಳು. ನೋಡಿದ್ದೀರಾ ನೀವೇ ಹಿಂದಿನ ಟ್ರಿಪ್ಪಲ್ಲಿ ತೋಟಗಳ ಹತ್ರ ಎಲ್ಲ ಹೆಂಗೆ ಇಳಿಸ್ಬೇಕು ಅಂದ್ಬಿಟ್ಟು. ಈ ಸರಿ ಯಾಕಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಮಾಡ್ತಾ ಇದ್ದಿದ್ದು ಲೋಡಿಂಗ್ ನರ್ಸರಿಯಲ್ಲಿ ಗಿಡ ಏನೋ ಖಾಲಿಯಾಗಿದೆ ಇರಲೇ ಅಂತ ಅಂದರು. ಅದಕ್ಕೆ ಈ ಕಡೆಯಿಂದ ಗಿಡ ಕಳಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು 600 ಟ್ರೈ ಹೊಡೆದಿದ್ದೀವಿ. ಕೊನೆಯಲ್ಲಿ ಯಾಕಪ್ಪ ಇಟ್ಟು ಅಂದರೆ ಲೆವೆಲ್ 8 ಅಟ್ಟಿ ಅಂದರೆ ಹಿಂದೆವರೆಗೂ 11 ಅಟ್ಟಿ ಬರುತ್ತೆ. ಅದು ಲಾಸ್ಟಲ್ಲಿ 568 ಕ್ರೇಟ್ ಕೂರುತ್ತೆ ಲಾಸ್ಟ್ವರೆಗೂ. ಅದಕ್ಕೆ 32 ಟ್ರೈ ಮೇಲೆ ಹೊಡೆದಿದ್ದೀವಿ. ಟೋಟಲ್ 600 ಟ್ರೈಗಳು 600 ಕ್ರೇಟ್ ಲೋಡ್ ಮಾಡಿಕೊಂಡು ಇಲ್ಲೇ ಬಂದು ಜೈರಾಬಾದ್ ಹತ್ರ ಬಂದು ಮುಂದೆ ಇಲ್ಲೇ ಸೈಡಿಗೆ ಆಗ್ತೆ. ಇಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಮಸ್ತಾಗಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಗಾಡಿ ತೆಗಿತಾ ಇದ್ದೀವಿ. ಇಲ್ಲಿಂದ ಹೊಡೆಯೋದಷ್ಟೇ ನಾನ್ ಸ್ಟಾಪು. 4 ಗಂಟೆಗೆಲ್ಲ ಹೊರಡೋಯ್ತೀವಿ ಗುರು ಬೆಳಿಗ್ಗೆ. ಇನ್ನು ನಾವು ಅದಕ್ಕೆ ನಿಧಾನವಾಗಿ ಆರಾಮಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ವೇಸ್ಟ್ ಅಲ್ಲಿಂದ ಪಾಸಾಗಿ ಸೀದಾ ಬರ್ತಾ ಇದ್ವಿ. ಬರ್ತಾ ತೆಲಂಗಾಣನೇ ಮುಕ್ತಾಯ ಆಗೋಯ್ತು. RTO ಆಫೀಸ್ ಹತ್ರ 100 ರೂಪಾಯಿ ಕೊಟ್ಟು ಪಾಸ್ ಮಾಡಿಕೊಂಡು ಈಗ ಕರ್ನಾಟಕ ಎಂಟ್ರಿ ನೋಡ್ತಾ ಇರ್ಬೋದು. ಬೋರ್ಡು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಕರ್ನಾಟಕಕ್ಕೆ ಸುಸ್ವಾಗತ. ಕರ್ನಾಟಕ ಎಂಟ್ರಿ ಆಗೋದ್ವಿ. ಹುಮ್ನಾಬಾದ್ ಅಲ್ಲ ಅದು. ಹುಮ್ನಾಬಾದ್ ಇನ್ನೆಲ್ಲ 38 ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲಿಂದ. ಇಲ್ಲಿ ಮತ್ತೆ ಕರ್ನಾಟಕ RTO ಏನಾದ್ರು ಸಿಗ್ತಾನೇನೋ, ಅಲ್ಲಿ ಏನಾದರೂ ಮಾಮೂಲಿ ಕೊಡಬೇಕೇನೋ ಗೊತ್ತಿಲ್ಲ. ಹೋಗ್ತಾ ನೋಡೋಣ ಬನ್ನಿ ಮುಂದೆ ಹೋಗ್ತಾ. ಗೊತ್ತೇ ಆಗಲಿಲ್ಲ. ಆಗಲೇ ಬರ್ತಾ ಮಹಾರಾಷ್ಟ್ರ ಕಾಟಾಗೂ ಬಂದುಬಿಟ್ವಿ. ಮಹಾರಾಷ್ಟ್ರ ಬಾರ್ಡ್ರ್ ಬಂದಿದ್ದೇ ಗೊತ್ತಾಗಲಿಲ್ಲ. ರೋಡ್ ಹಾಳಾಗಿರೋದು ಬಂದ್ರೇ ಗೊತ್ತಾಯಿತು. ಅಂದ್ಕೊಂಡೆ ಎಲ್ಲೋ ಮಿಸ್ ಹೊಡಿತೈತೆ ಅಂತ. ಹಂಗೆ ಕಾಟಾಗೂ ಬಂದುಬಿಟ್ಟೆ. ಇಲ್ಲಿಂದ ಹೋಗೋಣ ಬನ್ನಿರಿ. ನೋಡ್ತಾ ಇರ್ಬೋದು ಬರೀ 10 ಟನ್ನು 190 kg ಬಂತು ಗುರು. ನಮ್ಮ ಖಾಲಿ ಗಾಡಿನೇ 7 ಟನ್ ಬರುತ್ತೆ ಅಂದರೆ ಇದು ಬಂದು 190 ಅಂದರೆ ಏನಷ್ಟೇ 3 ಟನ್ ಇದೆ ಅಷ್ಟೇ ಗುರು ಮಾಲು ನಮ್ಮ ಗಾಡಿಯಲ್ಲಿ. ಟ್ರೇ ಖಾಲಿ ಕ್ರೇಟು ಲೋಡು ಎಲ್ಲ ಸೇರಿಸ್ಕೊಂಡ್ರೂ ಅಷ್ಟೇ 3 ಟನ್ ಇದೆ. 3 ಟನ್ನು 190 kg ಇದೆ ಅಷ್ಟೇ ಗುರು. ವೆಯ್ಟ್ ಬರಲ್ಲ ಗುರು. ಇದು ಮೈನು ಒಂದು ವೆಯ್ಟ್ ಬರಲ್ಲ ಗುರು. ಬರೋದು ಎಲ್ಲ ಒಂದು ಕ್ರೇಟ್ ಬಂದು ಎಲ್ಲ ಒಂದು 3 kg 4 kg ಬಂದರೂ ಹೆಚ್ಚೇ. ಅದು ವೆಯ್ಟ್ಲೆಸ್ ಇದು. ಅಂದರೆ ಬಳೆ ಗಿಡ ಪಾಲಿ ಬ್ಯಾಗ್ ಅಂತ ಬರುತ್ತೆ. ಅದಾದರೆ ಸ್ವಲ್ಪ ತೂಕ ಇರುತ್ತೆ. ಮಣ್ಣು ಎಲ್ಲ ಜಾಸ್ತಿ ಹಾಕಿರ್ತಾರೆ. ಇದು ಅಷ್ಟೊಂದು ವೆಯ್ಟ್ ಬರಲ್ಲ. ನೋಡಿರಲ್ಲ ನೀವೇ, ಇರೋದೇ 3 ಟನ್ನು ಗಾಡಿಯಲ್ಲಿ. ಇನ್ನೆಷ್ಟಿರುತ್ತೆ. ಗಾಡಿಗೇನು ಕಷ್ಟ ಇಲ್ಲ ಗುರು. ಆರಾಮಾಗಿ ಹೋಗಿ ಆರಾಮಾಗಿ ಬರುತ್ತೆ. ಯಾವ ತೊಂದರೆನೂ ಇಲ್ಲದೆ. ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಸೋಲಾಪುರ ಎಲ್ಲ ಒಂದು 100 ಕಿಲೋಮೀಟ್ರ್ ಇರ್ಬೋದು. 100 ಕಿಲೋಮೀಟ್ರು ಅಂದರೆ ಅಲ್ಲಿಂದ ಸೋಲಾಪುರಿಂದ ಒಂದು 100 ಕಿಲೋಮೀಟ್ರ್ ಇರುತ್ತೆ ನಮ್ಮ ಅನ್ಲೋಡಿಂಗ್ ಪಾಯಿಂಟು. ಅಷ್ಟೇ ಆರಾಮಾಗಿ ಸೀದಾ ಹೋಗಿ ಲೊಕೇಶನಲ್ಲಾಗಲಿ 4 ಗಂಟೆ ತೋರಿಸ್ತಾ ಇದೆ. ಹೋಗೋಷ್ಟೊಂದು 4:15 5 ಗಂಟೆ ಆಗ್ಬೋದು. ನೋಡೋಣ ಬನ್ನಿ ಮುಂದೆ ನೋಡ್ಕೊಂಡು ಆರಾಮಾಗಿ. ಇಲ್ಲಿಂದ ಅನ್ಲೋಡ್ ಪಾಯಿಂಟ್ ಬಂದು ಒಂದು 150 ಕಿಲೋಮೀಟ್ರ್ ಇದೆ ಅಷ್ಟೇ. ನಮ್ಮ ಸಚಿನಂಗೆ ಕೊಟ್ಟಿದ್ದೀನಿ ಇಲ್ಲಿಂದ ಓಡ್ಸೋಕ್ಕೆ. ಅಲ್ಲಿ ಇನ್ನೊಂದು 10 ಕಿಲೋಮೀಟ್ರು ಇಲ್ಲ 20 ಕಿಲೋಮೀಟ್ರ್ ಇದ್ದಾಗ ನಿಲ್ಲಿಸಿ ಎಲ್ಲಾದರೂ ಮಲ್ಕೋಬಿಡು, ಇನ್ನೆಲ್ಲ 2 ಅವರಲ್ಲಿ ಹೊಟ್ಟೋಯ್ತೀವಿ ಅಂದ್ಬಿಟ್ಟು ಹೇಳಿದ್ದೀನಿ. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ರಾತ್ರಿ ನಮ್ಮ ಸಚಿನಂಗೆ ಕೊಟ್ಟಿದ್ದೆ ಇನ್ನೊಂದು 10 ಕಿಲೋಮೀಟ್ರು ಇರೋ ಹಂಗೆ ನಿಲ್ಲಿಸು ಹಿಂದೆನೇ, ಆಮೇಲೆ ಹೋಗಿ ಅನ್ಲೋಡ್ ಮಾಡೋಣ ಬೆಳಗ್ಗೆ ಎದ್ದು ಅಂದ್ಬಿಟ್ಟು. ಇಲ್ಲ ಒಂದು ಡಾಬಾ ಇತ್ತು ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದ. ಈಗ ಬೆಳಗ್ಗೆ 7 ಗಂಟೆ ಆಗ್ತಾ ಬಂತು. ಇವಾಗ ಎದ್ದು ಹೋಗ್ತಾ ಇದ್ದೀವಿ. ರೈತರಿಗೆ ಫೋನ್ ಹಾಕಿದ್ವಿ. ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಅವ್ರಿಗೆ ಫೋನ್ ಹಾಕಿದ್ರೆ ಸರಿ ಬರ್ತೀನಿ ಬನ್ನಿರಿ ಒಂದು 20 ನಿಮಿಷದಲ್ಲಿ ಅಂತ ಹೇಳಿದ್ದಾರೆ. ನಾವು ಹೋಗೋಷ್ಟಲ್ಲಿ ಒಂದು 10-15 ನಿಮಿಷ ಆಗುತ್ತೆ. ಅದಕ್ಕೆ ಈಗಿದ್ದು ಇವಾಗ ಗಾಡಿ ತೆಗಿತಾ ಇದ್ದೀವಿ. ಗಾಡಿ ತೆಗೊಂಡು ಸೀದಾ ಹೊಡೋದೆ. ಬೆಳಗ್ಗೆ ವ್ಯೂ ನೋಡಿ ಎಷ್ಟು ಸಗದಾಗಿದೆ ಅಂತ.
ಯಾವುದೋ ನದಿ ಗುರು ಹರಿಯೋದು ಇಲ್ಲಿ, ಸೂರ್ಯ ಹುಟ್ಟೋದು, ಇಂಥ ಪಕ್ಷಿಗಳು ಹಾರಾಡೋದು ನೋಡಿ ಎಷ್ಟೋ ವರ್ಷಗಳಾಗಿ ಹೋಗ್ಬಿಟ್ಟಿತ್ತು ಸೀರಿಯಸ್ಸು. ರೋಡ್ ನೋಡೋದು ಎಷ್ಟು ಖರಾಬ್ ಆಗೈತೆ. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಈ ರೋಡು ಏನೇನು ಅಲ್ಲ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ಯಾರೋ ನೋಡಪ್ಪ ಹಿಂಗೆ ಬರ್ತಾ, ಯಾವ್ರಿಗೆ ಇವೆಲ್ಲ ನ್ಯಾಷನಲ್ ಹೈವೇಗಳು. ಎಲ್ಲಿದ್ದ ಹೋಗಿ ಟೀಗೆ ಕುಡ್ಕೊಂಡು ಮುಂದೆ ಎಲ್ಲಾದ್ರು ಮುಂದೆ ಅವರೇ ಹೇಳಿದ್ರು ಪಾಪ ಫೋನ್ ಹಾಕಿದ್ರೆ ಮುಂದೆ ಬಂದಲ್ಲಿ ಎಲ್ಲಾದರೂ ಟೀ ಅಂಗಡಿಗಳಿರುತ್ತೆ, ಟೀ ಕುಡೀರಿ, ಅಷ್ಟಲ್ಲಿ ನಾನೇ ಬರ್ತೀನಿ ಅಂದ್ಬಿಟ್ಟು ಒಂದು ಟೀ ಕುಡ್ಕೊಂಡು ಅಲ್ಲಿ ಎಲ್ಲರೂ ಸೈಡ್ಗೆ ಹಾಕ್ಕೊಂಡು ಫೋನ್ ಹಾಕಿದ್ರೆ ಬರ್ತಾರೆ. ರೋಡ್ ನೋಡಿದ್ರೆ ಈ ಪಾರ್ಟಿ ಇದೆ, ನಮ್ಮ ಗಾಡಿ 3ನೇ ಗೇರ್ ಅಷ್ಟೇ. ನೋಡಿ ಈ ಕಡೆ ಎಲ್ಲ ಕಬ್ಬಿನ ಟ್ರ್ಯಾಕ್ಟರ್ಗಳಾಗಲೇ ಶುರುವಾಗಿವೆ. ಡೇ ಅಲ್ಲಂತೂ ಪರವಾಗಿಲ್ಲ ಗುರು, ನೈಟಲ್ಲಿ ಬಂದರೆ ಈ ಕಬ್ಬಿನ ಟ್ರ್ಯಾಕ್ಟರ್ಗಳಿದೆ ಅವಳಿ ಜಾಸ್ತಿ. ನೋಡಿ ಡಬಲ್ ಟ್ರಾಲಿ, ಇನ್ನೂ ಒಬ್ಬೊಬ್ಬರು 3 ಹಾಕಿರ್ತಾರೆ ಟ್ರಾಲಿಗಳು. ಯಪ್ಪ ನಾವು ದಾರಿ ಬಿಡಲೇಬೇಕು ಅವ್ರಿಗೆ. ಸುಮಾರು ಎಷ್ಟು ಟನ್ ಹಾಕ್ತಾರೋ ಗೊತ್ತಿಲ್ಲ ಗುರು, ಅದಕ್ಕೆ ಕೇಳಿ ನೋಡ್ಬೇಕು ಏನಾದರೂ ಎಷ್ಟು ಹಾಕ್ತಾರೆ. ಎಲ್ಲ ಅರ್ಜುನ್ ಟ್ರ್ಯಾಕ್ಟರ್ಗಳೇ ಆಲ್ಮೋಸ್ಟು ಕಡೆ ಹಾಕೋದು. ಊರೊಳಗಡೆ ಬಂದ್ವಿ, ಇವರು ಬರ್ತಾವ್ರೆ, ಇಲ್ಲಿಂದ ಇವ್ರನ್ನ ಕರ್ಕೊಂಡು ಹೋಗೋದು ತೋಟದ ಹತ್ರಕ್ಕೆ. ನೋಡೋಣ ಬನ್ರಿ. ಪಾಯಿಂಟ್ ಬಂದು ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ನೀಟಾಗಿಂದ ಕ್ಯಾಲಿಟ್ರಿ ಹೊಡೆದು ಮತ್ತೆ ಟಾರ್ಪಲ್ ಹಾಕ್ಕೊಂಡು ನೋಡಿ ಹೈಟ್ ಇದ್ದಿದ್ದವನ್ನೆಲ್ಲ ಡೌನ್ ಮಾಡಿಕೊಂಡು ಎಲ್ಲ ಪೂರ ಪ್ಯಾಕಿಂಗ್ ಆಯಿತು. ನೋಡಿ ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗಿಡ, ಅಲ್ಲಿ ಇಳಿಸ್ಕೊಂಡ್ರು ಒಂದು 3,000, ಮತ್ತೆ ಇನ್ನೊಂದು 1,000 ಇಲ್ಲಿ ಇಳಿಸ್ಕೊಂಡ್ರು. ಅಲ್ಲೇ ಟೀ ಕೊಟ್ಟಿದ್ದಾರೆ, ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಬಿಡೋದಷ್ಟೇ ನಮ್ಮ ಕೆಲಸ. ಮುಗಿಸ್ಕೊಂಡು ಇಲ್ಲಿಂದ ಇನ್ನು ಮುಂದೆ ನಮ್ಮದು ಪೂರ ಆಫ್ ರೋಡಿಂಗೆ ಗಾಡಿ ಹೋಗೋದು. ಆಫ್ ರೋಡ್ ಹೋಗ್ಕೊಂಡು ನೋಡಿ ದ್ರಾಕ್ಷಿ ತೋಟಗಳು. ನಮ್ಮ ಕಡೆ ಎಲ್ಲ ಕಲ್ಲಿಂದು ಇರ್ತವೆ, ಈ ಕಡೆ ಎಲ್ಲ ಬರೀ ಕಂಬಿಗಳಷ್ಟೇ, ಕಂಬಿಗಳು ನಿಲ್ಲಿಸಿ ಇಷ್ಟೇ ಇಟ್ಟು ಬರೋದು ದ್ರಾಕ್ಷಿ ತೋಟಗಳು. ಸಾಂಗ್ಲಿ ಕಡೆ ಹೋಗೋರು ನೋಡಿರ್ತಾರೆ ಬೇಜಾನು. ನೋಡಿ ಆಫ್ ರೋಡಿಂಗು ಈ ತೋಟಗಳ ಒಳಗಡೆ ಎಲ್ಲ ನುಗ್ಸಿದೆ ಗುರು ಗಾಡಿ ಒಂದ್ಸರಿ ಬಂದಾಗ. ಹಂಗೆ ಬರ್ತಾ ಅಲ್ಲಿ ಮುಂದೆ 2 ವೀಲರಲ್ಲಿ ಹೋಗ್ತಾ ಇರೋರು ಜೊತೆಯಲ್ಲಿ ಬಂದರು ಅಲ್ಲಿವರೆಗೂ. ಹಂಗೆ ಅವ್ರದ್ದೇ ತೋಟ ಇತ್ತು, ಅಲ್ಲೇ ಒಂದೆರಡು ಪಪ್ಪಾಯ ಕಿತ್ಕೊಟ್ರು, ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀವಿ. ಎಲ್ಲಾದ್ರೂ ಹೋಗಿ ತಿನ್ಕೊಳ್ಳೋಣ ಅಂತ. ಸಚಿನ ಸುಮ್ಮನೆ ಕೂತವನೆ ಆರಾಮಾಗಿ ಮಸ್ತಾಗಿ. ಇನ್ನು ಮುಂದೆ ಬಿಸಿಲು ಸ್ಟಾರ್ಟ್ ಆದರೆ ಆರಾಮು ಮಸ್ತು ಎಲ್ಲ ಹೊಟ್ಟೋಗೈತೆ, ಮೋಜು ಮಸ್ತಿ ಎಲ್ಲ. ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ನೂ 38 ಕಿಲೋಮೀಟ್ರ್ ಇದೆ. ಲೊಕೇಶನಲ್ಲಿ ಬಂದು 51 ನಿಮಿಷ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ಮುಂದೆ ಎಲ್ಲರೂ ಟಿಫನ್ ಸಿಗುತ್ತೋ ನೋಡೋಣ. ಹಿಂಗೆ ಅಪರೂಪಕ್ಕೆ ಯಾವುದೋ ಒಂದು ಹೋಟ್ಲ್ ಕಾಣಿಸ್ತು. ಇಲ್ಲ ಸೈಡ್ಗೆ ಹಾಕಿದ್ರೆ ರೈಸ್ ಸಿಗ್ತಾ ಇದೆ ಗುರು. ಇಲ್ಲಿ ಎಗ್ ರೈಸು, ಚಿಕನ್ನು ಹಾಕೋರಲ್ಲ, ಚಿಕನ್ ಹಾಕಿದ್ದಾರೆ. ಚಿಕನ್ ಫ್ರೈಡ್ ರೈಸ್ ಥರ ತಿಂತಾ ಇದ್ದೀವಿ. ಮಾಡಿಕೊಂಡು ನೆಮ್ಮದಿ ರೈಸ್ ಸಿಕ್ತು. ಈಗ ಗಾಡಿ ತೆಗ್ದಿದ್ದೀವಿ, ಹೋಯ್ತಾ ಇದ್ದೀವಿ ಗುರು. ಇವಾಗ ಇದು ನೋಡ್ರಿ, ಇದು ಯಾವುದೋ ಹಳ್ಳಿಗಾಲ್ ರೂಟಲ್ಲಿ ಇನ್ನೂ 13 ಕಿಲೋಮೀಟರ್ ಇದೆ ಪಾಯಿಂಟು. ಲೊಕೇಶನ್ ಅವ್ರು ಕಳಿಸಿರೋದು. ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಇನ್ನೊಂದು 1/2 hour ಆಗೋಗುತ್ತೆ. ನೆಮ್ಮದಿ ಒಳ್ಳೆ ಟಿಫನ್ ಸಿಕ್ತು, ಅದೊಂದು ಖುಷಿ. ಏನು ಸಚಿನ ಚೆನ್ನಾಗಿರ್ಲಿಲ್ಲ ಟಿಫಾನು? ನೆಮ್ಮದಿ. ಮಧ್ಯಾಹ್ನ ಹಾಂ ಸಿಗೋದೆ ವಡಾಪಾವು, ಇನ್ನೇನು ಸಿಗ್ತೈತಿ ಇನ್ನು? ಅಷ್ಟೇ ಮಧ್ಯಾಹ್ನಕ್ಕದೇ ಗಟ್ಟಿ, ಏನಿಲ್ಲ. ಅನ್ಲೋಡ್ ಆಗಿಬಿಟ್ರೆ ಸಾಕು ಗುರು, ನೆಮ್ಮದಿ ಅನ್ನಿಸ್ಬಿಟ್ಟೈತೆ. ಅನ್ಲೋಡ್ ಆದಾಗ ಸಿಗೋ ಅಷ್ಟು ನೆಮ್ಮದಿ ಊಟದಿಂದಾಗೂ ಸಿಗ್ತಾ ಇಲ್ಲ. ಮೂರನೇ ಪಾಯಿಂಟ್, ಸಾರಿ 2ನೇ ಪಾಯಿಂಟ್, ಬರೀ 1300 ಗಿಡ ಅಷ್ಟೇ ಇಳಿಸ್ಕೋಬೇಕಾಗಿರೋದು ಇವರು. 1300 ಗಿಡಕ್ಕೆ ಈ ಪಾಟಿ ಹಿಂಸೆ ಇಡ್ತಾವ್ರೆ ಗುರು. ರೋಡ್ ನೋಡ್ರಿ ಯಾವ ಥರ ಇದೆ,
ಸುತ್ತಮುತ್ತ ಗಿಡಗಳು. ಈ ರೋಡ್ಗಳಲ್ಲಿ ಕಲ್ಲೇಟ್ ಬೀಳದೆ ಇರ್ತಾವ. ಯಪ್ಪ, ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ ಈ ಕಡೆಯವರು. ಟ್ಯಾಕ್ಟ್ರ್ ಬರುತ್ತೆ ಬಾ ಅಂತಾರೆ, ಸಿಕ್ಕಾಕೊಂಡ್ರೆ ಟ್ಯಾಕ್ಟ್ರ್ ಕರೆಸ್ತೀನಿ, ನಂದೇ ಐತೆ ಟ್ಯಾಕ್ಟ್ರು ಅಂತಾರೆ. ಏನು ಮಾಡ್ಕೊಳ್ಳೋಣ ಗುರು ಇಂಥವ್ರ ಹತ್ರ. ಎಲ್ಲೆಲ್ಲ ಈ ಮರದ ಹತ್ರನೇ ಅನ್ಕೊತೀನಿ ರಿವರ್ಸ್ ಆಗಬೇಕೇನೋ. ನೋಡೋಣ ಬನ್ನಿ, ಫಸ್ಟ್ ಇಳಿಸ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇಲ್ಲಿ ಬರೀ 32 ಕ್ರೇಟ್ ಇಳಿಸಿದ್ದು. 32 ಕ್ರೇಟ್ ಗಿಡ ದೊಡ್ಡದಿಲ್ಲ ಅಂದ್ಬಿಟ್ಟು ಅವನೇ ಆರಿಸ್ಕೊಂಡು ಇಲ್ಲಿ ಇಳಿಸ್ಕೊತಾ ಇದ್ದಾರೆ. ಎಂತೆಂಥ ಸೈಕ್ ಗುರು. ಗಿಡ ದೊಡ್ಡದಿಲ್ಲ ಚಿಕ್ಕದು ಅಂದ್ಬಿಟ್ಟು ಅವರೇ ಆರಿಸ್ಕೊತಾರೆ. ಗಾಡಿನ ಇಲ್ಲೇ ಅನ್ಲೋಡ್ ಮಾಡಿಬಿಡ್ತೀನಿ ನೋಡ್ರಿ ಅಂತ ಹೇಳಿದ್ದೀನಿ. ಅಯ್ಯೋ, ಇಲ್ಲಿಂದ ಇನ್ನೊಂದು ಪಾಯಿಂಟು ಆಫ್ ರೋಡಿಂಗಲ್ಲಿ ಹೋಗೋ ಅಷ್ಟಲ್ಲಿ ಇನ್ನೊಂದು 1 ಅವರ್ 2 ಅವರ್ ಐತೈತೆ. ಅಲ್ಲಿನ ಏನೇನು ಕತೆ ಹೇಳ್ಬೇಕು, ಅಲ್ಲಿನ ಏನೇನು ಕತೆ ಹೊಡಿತಾರೋ ನೋಡೋಣ. ಬನ್ನಿ, ನಮ್ಮ ಸಚಿನ್ ಅಪ್ಪ ಒಬ್ಬನೇ ಕಷ್ಟಪಡ್ತಾನೆ, ಖಾಲಿ ಇಟ್ಟರೆ ಎದುರು ಹಾಕ್ಕೊಳ್ಳೋಣ. ಹಾಂ